ವಿಧಾನಸಭೆಯಲ್ಲಿ ಹೇಮಾವತಿ ನೀರಿನ ಬಗ್ಗೆ ಚರ್ಚೆ ನಡೀತಾ ಇದ್ದ ವೇಳೆ ತುಮಕೂರು ಶಾಸಕ ಮಾಧುಸ್ವಾಮಿ ಸಚಿವ ರೇವಣ್ಣ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಹೇಮಾವತಿ ನೀರು ಹರಿಸುವ ವಿಚಾರದಲ್ಲಿ ಅನ್ಯಾಯವಾಗ್ತಾ ಇದೆ, ಹೇಮಾವತಿ ನೀರು ಹರಿಸುವುದನ್ನೇ ನಿಲ್ಲಿಸಲಾಗಿದೆ, ಹಾಸನ ರಾಜಕಾರಣಿಗಳಿಂದ ತುಮಕೂರಿಗೆ ಅನ್ಯಾಯವಾಗ್ತಿದೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಹೇಮಾವತಿ ಹಾಸನ ರಾಜಕಾರಣಿಗಳ ಸೊತ್ತ ಅಂತ ಪ್ರಶ್ನೆ ಮಾಡಿದ್ರು. ಇದೇ ವೇಳೆ ಮಧ್ಯಪ್ರವೇಶ ಮಾಡಿದ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ, ಹಾಸನ ರಾಜಕಾರಣಿಗಳೆಂದು ಯಾಕೆ ಹೇಳ್ತೀರಾ, ಕಾನೂನು ಮೂಲಕ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ರು. ನಮಗೆ ಹೇಮಾವತಿಯಿಂದ ತುಮಕೂರಿಗೆ ವರ್ಷಕ್ಕೆ 24 TMC ನೀರನ್ನ ಕೊಡಬೇಕು ಅಂತ ಹೇಳಿ ಪ್ರಾಜೆಕ್ಟ್ ಮಾಡಿದ್ರು. ಈಗ ಏಕಾಏಕಿ ತುಮಕೂರು ಜಿಲ್ಲೆಗೆ ಬರ್ತಿರೋ ನೀರನ್ನ 15 ದಿವಸ ತಿಂಗಳ ಹಿಂದ್ಗಡೆ ನಿಲ್ಲಿಸ್ಬಿಟ್ಟು ಯಾರು ಹೇಳೋರು ಇಲ್ಲ ಕೇಳೋರಿಲ್ಲ ಸರ್, ಯಾರು ನಿಲ್ಲಿಸ್ತಾರೆ ಯಾರು ಬಿಡ್ತಾರೆ ಏನು ನಮಗೆ ತುಮಕೂರು ಜಿಲ್ಲೆಯಲ್ಲಿರೋ ಶಾಸಕರಿಗೆ ಡೋಂಟ್ ಥಿಂಕ್ ಮಂತ್ರಿಗಳಿಗೂ ಕೂಡ ಗೊತ್ತಿಲ್ಲ. ಈ ಸ್ಥಿತಿನ ನೀವು ನಿರ್ಮಾಣ ಮಾಡಿಟ್ಬಿಟ್ರೆ ಶಿವಕುಮಾರ್ ಅವರೇ, ನಾವ್ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ. ನಾವು ಎಲ್ಲ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿ ಮೆಂಬರ್ಸ್ ಸರ್, ನಮ್ಮನ್ನ ಹೆಂಗ್ ಕರೆಯಲ್ಲ, ಕೇಳಲ್ಲ, ಮಾತಾಡಲ್ಲ, ನೀರು ಬಿಡೋಗ್ಲೂ ಕೇಳಲ್ಲ, ನೀರು ನಿಲ್ಲಿಸೋಗ್ಲೂ ಕೇಳಲ್ಲ, ಮತ್ತೆ ಸ್ಟಾರ್ಟ್ ಆಗೋಗ್ಲೂ ಕೇಳಲ್ಲ. ನಮ್ಗಾಗಲ್ಲ ಸರ್, ಹಾಸನದವ್ರ ಜೊತೆ ಬದುಕಕ್ ಆಗ್ತಾ ಇಲ್ಲ ನಮ್ಗೆ. ನೀರು ಬಿಡ್ರಿ ಅಂದ್ರೆ ನಮ್ಮ ಇಷ್ಟ. ಯಾರಪ್ಪನ ಮನೆ ಆಸ್ತಿನ ಹೇಮಾವತಿ? 33 ದಿವಸ ಇದೆ ಸರ್ ನಿಲ್ಸಿ. ಸತತವಾಗಿ ಹಾಸನದ ರಾಜಕಾರಣಿಗಳಿಂದ ತುಮಕೂರಿಗೆ ದೊಡ್ಡ ಅನ್ಯಾಯ ಆಗ್ತಿದೆ. ಇಂಟೆನ್ಷನಲ್ ಆಗಿ ನಮ್ಮನ್ನು ಪಾಕಿಸ್ತಾನ್ ತರ ನೋಡ್ತಾರೆ ಸರ್ ನೀರಿನ ವಿಚಾರದಲ್ಲಿ. ಹಾಸನ ರಾಜಕಾರಣಿಗಳು ಅಂತ ಸಾರಸಕ್ತಾಗಿ ಹೇಳ್ಬೇಡಿ. ಮಂತ್ರಿಗಳು ಮಾಡೋದಲ್ಲ, ಆ ಕಾನೂನು ಚೌಕಟ್ಟೊಳಗೆ ಏನ್ ಮಾಡ್ಬೇಕು ಅಂತ ಸಭೆ ಕರೆದು ಏನ್ ಹೆಂಗ್ ಬೇಕಂಗ ಮಾತಾಡೋದ ಬಾಯ್ ತಪ್ಪಾಡಿರೋ ಸರ್. ಹಾಸನ ರಾಜಕಾರಣಿಗಳಿಗೆ ಸಂಬಂಧವೇ ಇಲ್ಲ ಇದು. ಹಾಸನದವರು ಅರಸೀಕೆರೆ ತಾಲೂಕಿನವ್ರಿಗೂ ಅನ್ಯಾಯ ಆಗ್ಯದ ಪಾಪ, ಅವ್ರು ಹೇಳ್ಕೊಳಕ್ ಆಗ್ತಾ ಇಲ್ಲ. ದಯಮಾಡಿ ನೀರು ಬಿಡಿಸ್ಕೊಡ್ತೀರಾ? ವಿಧಾನ ಪರಿಷತ್ನಲ್ಲಿ ಟಿಪ್ಪು ಗಲಾಟೆ ಪ್ರತಿಧ್ವನಿಸಿತು. ಟಿಪ್ಪು ಜಯಂತಿ ಆಚರಣೆ ವೇಳೆ ನಡೆದ ಗಲಾಟೆಗಳ ಬಗ್ಗೆ ಸರ್ಕಾರದ ಮಾಹಿತಿ ನೀಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡಿದೆ. ನಾಳೆ ಸಿಎಂನಿಂದ ಉತ್ತರ ಕೊಡಿಸುವ ಸಭಾನಾಯಕಿ ಈಗ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೂ ಸುಮ್ಮನಾಗದ ಬಿಜೆಪಿ ಸದಸ್ಯರು ಸಂಜೆಯೊಳಗೆ ಉತ್ತರ ಕೊಡಿಸಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಸರ್ಕಾರದಿಂದ ಸಮರ್ಪಕ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಯಾವುದಕ್ಕೆ ಸಮಯ ಕೇಳಿದ್ದಾರೆ ಅವ್ರು ಬಂದು ಈಗ